ಸರ್ಕಾರದ ಮೇಲೆ ನಂಬಿಕೆ ಇತ್ಯಾದಿ ಇತ್ಯಾದಿ ಸಿಲ್ಲಿ ಮ್ಯಾಟ್ರು ಅಂದ್ಬಿಟ್ರಪ್ಪ ಇವತ್ತು ಶರಣ ಪ್ರಕಾಶ್ ಪಾಟೀಲ್. ಅವ್ರ ಬಾಯಿಗೆ ನಿಜವಾಗ್ಲೂ ಏನು ಮಾತಾಡ್ಬೇಕಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತೋ ಇಲ್ವೋ, ನಿಜವಾಗ್ಲೂ ಇರ್ಬೇಕಾಯ್ತು ಕಾಂಗ್ರೆಸ್ ಅವರು, ಏನಕ್ಕೆಲ್ಲ ಗೊತ್ತಿಲ್ಲ. ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ, 15 ಜನಕ್ಕೆ ಇಂಜುರಿ ಆಗಿದೆ. ಒಂದು ನಂಬಿಕೆ, ಒಂದು ರಾಜ್ಯದ ಸರ್ಕಾರದ ಮೇಲೆ ನಂಬಿಕೆ ವಿಷಯದಲ್ಲಿ ಅವ್ರಿಗೆ ಸಿಲ್ಲಿಯಾಗಿ ಮಾತಾಡಿದ್ರೆ ನಿಜವಾಗ್ಲೂ ಅವ್ರ ಆ ಪೊಸಿಷನ್ ಅಲ್ಲಿ ಇರ್ಬೇಕಾ, ಇಮಿಡಿಯೇಟ್ ರಿಸೈನ್ ಮಾಡ್ಬೇಕಂತ ಅವ್ರ ಪಕ್ಷದವ್ರು ಡಿಸೈಡ್ ಮಾಡಬೇಕು. ಸಿಲ್ಲಿ ಮ್ಯಾಟ್ರು ಕೇವಲ ಇಷ್ಟಕ್ಕೆ ನಿಂತಿಲ್ವಾ ಅಂತ ಹೇಳಿ, ಅಂದ್ರೆ ಭದ್ರತೆ ವಿಚಾರವನ್ನ ಎಷ್ಟು ಸಿಲ್ಲಿಯಾಗಿ ಪರಿಗಣಿಸ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು. ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತು. ನಮ್ಮ ಪ್ರತಿನಿಧಿ ಮಾದೇಶ್ ಬಹುಶಃ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ, ಎಲ್ಲೆಲ್ಲಿ ನಡೆಸಿದ್ದು ರಿಯಾಲಿಟಿ ಚೆಕ್, ಆ ಸಂದರ್ಭದಲ್ಲಿ ಏನೆಲ್ಲ ಬೆಳಕಿಗೆ ಬಂತು, ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಸ್ಮಿತಾ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಯಾರು ಮಾಡಿದ್ರು, ಏನು, ಯಾವ ಉದ್ದೇಶಕ್ಕೆ ಮಾಡಿದ್ರು, ರಾಜಕೀಯವಾಗಿಯೂ ಕೂಡ ಎಷ್ಟೊಂದು ಚರ್ಚೆ ಆಗ್ತಿದೆ. ಈ ಕಡೆ ಇಲಾಖೆಯಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಚರ್ಚೆ ಆಗ್ತಿದೆ. ಯಾಕಂದರೆ ಇದು ದೇಶದ ಭದ್ರತೆ ಆಗಿರ್ಬೋದು, ಬೆಂಗಳೂರಿನ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಬೆಳಗ್ಗೆಯಿಂದಲೂ ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದ್ವಿ. ಬೇರೆ ಬೇರೆ ರಾಮೇಶ್ವರಂ ಕೆಫೆಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಜನಸಂದಣಿ ಪ್ರದೇಶಗಳಿದೆ ಅಲ್ಲೆಲ್ಲವೂ ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸನ ಮಾಡಿದ್ವಿ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1.5 ತಿಂಗಳ ಹಿಂದೆ ಇದೇ ರಾಮೇಶ್ವರಂ ಕೆಫೆ ಅಂದ್ರೆ ರಾಜಾಜಿನಗರ ಬ್ರಾಂಚ್ ನಲ್ಲಿರುವಂತಹ ಒಂದು ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಒಂದು ಕೇಸ್ ಆಗಿರುತ್ತೆ. ಅಲ್ಲೂ ಕೂಡ ಒಂದು ಅನುಮಾನಾಸ್ಪದವಾಗಿ ಕಳೆದ 1.5 ತಿಂಗಳಿಗಿಂತಲೂ ಮುಂಚೆ ಒಂದು ಡಸ್ಟ್ಬಿನ್ ನಲ್ಲಿ ಒಂದು ಅನುಮಾನಾಸ್ಪದವಾಗಿ ಬ್ಯಾಗ್ ಅನ್ನ ಬಿಸಾಕ್ ಹೋಗಿರ್ತಾರೆ. ಅದೊಂದನ್ನ ಗಮನಿಸಿದಂತ ಅಲ್ಲಿನ ಅಧಿಕಾರಿಗಳು ಅಂದ್ರೆ ರಾಮೇಶ್ವರ ಕೆಫೆಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿರ್ತಾರೆ. ಅವತ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮಡಿಕೆ ಆಗಿರ್ಬೋದು ಮತ್ತೆ ಒಂದಷ್ಟು ಬಟ್ಟೆಗಳು ಸಿಕ್ಕಿತ್ತು. ಆದರೆ ಈ 1.5 ತಿಂಗಳ ಗ್ಯಾಪ್ನ ನಂತರ ಈ ಒಂದು ಘಟನೆ ಆಗಿರೋದು ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಅವರ ಆ್ಯಂಗಲ್ನಲ್ಲಿ ತನಿಖೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರಿಗೆ ಈ ಒಂದು ಕೇಸ್ ಟಾಸ್ಕ್ ಜೊತೆಗೆ ಇಷ್ಟು ದಿನ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಆಂತರಿಕ ಭದ್ರತಾ ವಿಭಾಗ ಏನು ಮಾಡ್ತಿತ್ತು, ಇಂಟೆಲಿಜೆನ್ಸ್ ಅವ್ರ ಕೆಲಸ ಮಾಡ್ತಿರ್ಲಿಲ್ಲ ಹಾಗಾದ್ರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಿದೆ. ಜೊತೆಗೆ ಪೊಲೀಸರಿಗೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅನುಮಾನ ಬಂದಿಲ್ವಾ ಅನ್ನೋದು ಕೂಡ ಒಂದ್ ಕಡೆ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಘಟನೆ, ಈ ಒಂದು ಕೇಸನ್ನ ತನಿಖೆ ನಮ್ಮ ಮೆಟ್ರೋ ಹಾಗೆ ಕ್ರೈಮ್ ಟೀಮ್ ಇವತ್ತು ಮಾದೇಶ್ ನನ್ನ ಧ್ವನಿ ತಲುಪ್ತಾ ಇದ್ರೆ ನೋಡಿ, KC ಜನರಲ್ ಆಸ್ಪತ್ರೆ ಹಾಗೆ ರೈಲ್ವೆ ನಿಲ್ದಾಣಗಳು ಹಾಗೆ ಬಸ್ ನಿಲ್ದಾಣ ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ಒಂದು ಕಣ್ಣಿಟ್ಟಿದ್ವಿ. ಅಂದ್ರೆ ರಿಯಾಲಿಟಿ ಚೆಕ್ ಅಲ್ಲೂ ಕೂಡ ನಡೆಸಿದ್ವಿ. ಅಲ್ಲಿನ ಭದ್ರತಾ ವ್ಯವಸ್ಥೆ, ಅದನ್ನ ವ್ಯವಸ್ಥೆ ಅಂತ ಕರಿಬೇಕಾ ಅವ್ಯವಸ್ಥೆ ಅನ್ಬೇಕಾ ಗೊತ್ತಿಲ್ಲ, ಅದನ್ನ ನೀವು ಕಣ್ಣಂತೆ ಹೇಗಿದೆ, ನಿಜಕ್ಕೂ ಕೂಡ ಜನ ನಿಬಿಡ ಪ್ರದೇಶ ಅಂತ ಕರಿತೀವಲ್ಲ, ಅಲ್ಲಿ ಸೆಕ್ಯೂರಿಟಿ ಆಂಗಲ್ ಅಲ್ಲಿ ವ್ಯವಸ್ಥೆಗಳು ಇದೆಯಾ, ಇದನ್ನ ಎಕ್ಸ್ಪ್ಲೈನ್ ಮಾಡಿ ಕ್ವಿಕ್ ಆಗಿ. ನಿಜಕ್ಕೂ ಸ್ಮಿತಾ, ಕಳೆದ ಹಲವು ದಿನಗಳಿಂದಲೂ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡ್ತಿದ್ವಿ. ಕೆಲವೊಂದು ಕಡೆ ನಾವೇ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ನಾನು ಕೂಡ 2-3 ರೈಲ್ವೆ ಸ್ಟೇಷನ್ಗಳಿಗೆ ಹೋಗಿ ರಿಯಾಲಿಟಿ ಚೆಕ್ಕನ್ನು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಈಸಿಯಾಗಿ ಯಾರು ಬೇಕಾದರೂ ಒಳಗಡೆ ಹೋಗ್ಬೋದು, ಒಂದು ಸಿಂಪಲ್ ಚೆಕ್ ಕೂಡ ಮಾಡೋದಿಲ್ಲ. ಅದರಲ್ಲೂ ಕೂಡ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮತ್ತೆ ಮೆಜೆಸ್ಟಿಕ್ನ ಕೆಲವೊಂದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಯಶವಂತಪುರದ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಕೆಲವೊಂದು ಕಡೆ ಕಾಮಗಾರಿ ನಡೀತಿರುವಂಥ ಸ್ಥಳಗಳಲ್ಲೂ ಕೂಡ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಒಂದಷ್ಟು ಕಾಮಗಾರಿ ನಡೀತಿರುತ್ತಲ್ಲ ಅಂತಹ ಜಾಗಗಳಿಂದ ಈಸಿಯಾಗಿ ಯಾರು ಬೇಕಾದ್ರೂ ಹೋಗ್ಬೋದು. ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಒಳಗಡೆ ಒಂದು ರೀತಿಯಾದಂತಹ ಚೆಕಿಂಗ್ ಇದ್ರೆ, ಹೊರಗಡೆ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇರೋದಿಲ್ಲ. ಕೆಲವೊಂದು ಕಡೆ ನಾವು ಬೆಂಗಳೂರಿನಲ್ಲಿ ಎಷ್ಟು ಸೇಫ್ ಆಗಿದ್ದೀವಿ ಅನ್ನೋದು ಪದೇ ಪದೇ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಭದ್ರತಾ ವ್ಯವಸ್ಥೆ ಇಲ್ಲಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಮೆಟಲ್ ಅನ್ನ ಒಳಗಡೆ ತೆಗೆದುಕೊಂಡು ಹೋದ್ರು ಕೂಡ ಹೋಗಿ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಂಡ್ ಬಂದೆ. ನಮ್ಮ ಕ್ರೈಮ್ ರಿಪೋರ್ಟರ್ಗಳು ಮತ್ತೆ ಮೆಟ್ರೋ ರಿಪೋರ್ಟರ್ಗಳು ಎಲ್ಲರೂ ಕೂಡ ಹೋಗಿ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿದ್ದಾವೋ ಅದೆಲ್ಲವೂ ಕೂಡ ಇವತ್ತು ಈ ಒಂದು ಬ್ಲಾಸ್ಟ್ ಆದ ಬಳಿಕ ರಿಯಾಲಿಟಿ ಚೆಕ್ ಮಾಡ್ಕೊಂಬಂದಿದ್ದಾರೆ. ಆದರೆ ನಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಏನಿದೆ, ಜನವರಿ ತಿಂಗಳಲ್ಲಿ ಇದೇ ಒಂದು ಜಾಗದಲ್ಲಿ ಒಂದು ಕಡೆ ಗುಜರಿ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಕಬ್ಬಿಣದ ಒಂದು ಗನ್ ಟೈಪ್ ಒಂದು ರೆಡಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗಳಿಗೆ ಹೋಗ್ತಾರೆ, ಒಳಗಡೆ ಸೀದಾ ಹೋಗ್ತಾರೆ, ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾರೆ, ಬ್ಯಾಗಲ್ಲಿ ಇಟ್ಬಿಟ್ಟು ಅಲ್ಲೇನು ಡಿಟೆಕ್ಟಿವ್ ಮಿಷನ್ಗಳಿರ್ತವೆ ಅದರೊಳಗಡೆ ಇಟ್ಟು ತೊಗೊಂಡೋಗ್ತಾರೆ. ಏನೂ ಗೊತ್ತಾಗೋದಿಲ್ಲ. ಅದನ್ನು ನಾವು ಸುದ್ದಿ ಮಾಡ್ತೀವಿ, 2 ತಿಂಗಳ ಹಿಂದೆ ಸುದ್ದಿ ಮಾಡ್ತೀವಿ, ಆಗಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಇವತ್ತು ಕೂಡ ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗಿದೆ ನೋಡಿ. ಇವತ್ತು ನಿಜ ಹೇಳಬೇಕು ಅಂತಾರೆ, ಸ್ಮಿತಾ ಅವ್ರು ಬೇಕಾದ್ರೆ ಹೇಳ್ಬೋದು, ಮಧ್ಯಾಹ್ನ ಎಲ್ಲರೂ ನಾವು ಹೋಟ್ಲಿಗೆ ಹೋದರೆ ಅಲ್ಲಿ ಹೋಟ್ಲಲ್ಲಿ ನಾವು ಒಬ್ಬೊಬ್ರಿಗೊಬ್ರು ಮಕ್ಕ ನೋಡ್ಕೊತಾ ಇದ್ವಿ. ಯಾಕಂದ್ರೆ ನಮಗೂ ಕೂಡ ಭಯ ಇದ್ದೇ ಇತ್ತು. ಏನು ಸ್ಮಿತಾ, ಭಯ ಇದೆ ಇಲ್ಲಿ ಏನಾಗ್ಬಿಡುತ್ತೋ ಅಂತೇಳಿ. ಯಾಕಂದ್ರೆ ಒಮ್ಮೆ ಸ್ಟೇಡಿಯಂ ಹತ್ರ ಬ್ಲಾಸ್ಟ್ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬ್ಲಾಸ್ಟ್ ಆದಾಗ ಸೀರಿಯಲ್ ಬ್ಲಾಸ್ಟ್ಗಳು ಆಗ್ತಾ ಇತ್ತು, ಎಲ್ಲೆಲ್ಲೆಲ್ಲ ಆಗ್ತಿತ್ತು. ಒಂದು ಹೋಟ್ಲಾದ್ಮೇಲೆ ಇನ್ನೊಂದು ಹೋಟ್ಲು ಟಾರ್ಗೆಟ್ ಮಾಡಿರ್ತಾರೆ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ. ಎಲ್ಲಿ ಎಡುತ್ತಿದೆ ಇಲಾಖೆ ನಿಮ್ಮ ಗಮನಕ್ಕೆ ಬಂದಂಗೆ? ಇಲ್ಲ, ಏನಾಗುತ್ತೆ ನೋಡಿ, ಎಸ್ಟಾಬ್ಲಿಷ್ಮೆಂಟ್ ಭಾಳ ಇಂಪಾರ್ಟೆಂಟ್. ಇಲ್ಲ ಸೀರಿಯಸ್ ಆಗಿ ಏನಿಲ್ಲ. ಅಲ್ಲಿರ್ತಕ್ಕಂಥ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಅಧಿಕಾರಿಗಳು
ಇಂಥ ಎಸ್ಟಾಬ್ಲಿಷ್ಮೆಂಟ್ಗಳನ್ನ ಭಾಳ ಲಘುವಾಗಿ ಪರಿಗಣಿಸಬಾರ್ದು. ಅಲ್ಲಿ ಭಾಳ ಏನು ಸೆಕ್ಯೂರಿಟಿಗಳಿರ್ತಾರಲ್ಲ ಅವ್ರ ಹತ್ರ ಮಾತಾಡಬೇಕು. ಆಮೇಲೆ ಅವ್ರು ಹೇಗೆ ಆ ಜಾಗನ ಕ್ಲೀನಾಗಿ ಇಟ್ಕೋಬೇಕು ಮತ್ತು ಹೇಗೆ ಚೆಕ್ ಮಾಡಬೇಕು, ಇದನ್ನೆಲ್ಲ ರೊಟೀನ್ ಇದಿರೋದು. ಯಾರು ಅದನ್ನು ಬೇರೆ ಸೀನಿಯರ್ ಆಫೀಸರ್ಗಳು ಪ್ರತಿ ದಿವಸ ಬಂದು ಹೇಳ್ಕೊಡುವಂಥದ್ದು ಏನಲ್ಲ ಅದು. ದಟ್ ಈಸ್ ಈಸ್ ರೆಸ್ಪಾನ್ಸಿಬಿಲಿಟಿ. ಆ ಪೊಲೀಸ್ ಸ್ಟೇಷನ್ ಎಲ್ಲಿ ನನ್ನ ಜಾಗದಲ್ಲಿ ಜಾಸ್ತಿ ಜನ ಸೇರ್ತಾವ್ರೆ, ಸೆಕ್ಯೂರಿಟಿಯಲ್ಲಿ ಆಫೀಸರ್ಸ್ ಇದೆ, ಸೆಕ್ಯೂರಿಟಿಯಲ್ಲಿ ಮಲಿಕೊಳ್ತಾವ್ರೆ, ಇದನ್ನೆಲ್ಲ ನೋಡೋಕ್ಕೆ ನಾವು ಅಲ್ಲಿ ಕೆಲಸ ಮಾಡೋದು. 4 ಜನ ಪೊಲೀಸರು ಹೋಗ್ಬಿಟ್ಟು ಓಡಾಡ್ಕೊಂಡು ಬಂದ್ಬಿಟ್ಟು ದೊಣ್ಣೆ ಹಿಡ್ಕೊಂಡು, ದಟ್ ಈಸ್ ನಾಟ್ ಮೈ ಡ್ಯೂಟಿ. ಮೈ ಡ್ಯೂಟಿ ಇಸ್ ಟು ಎಂಟೈಸ್ ದೀಸ್ ಪೀಪಲ್ಸ್ ಟು ಎ ಪ್ರಾಪರ್ ವರ್ಕ್. ಯಾವುದೇ ಜಾಗದಲ್ಲಿ ಏನಾದರೂ ಆಗುವಂಥ ಜಾಗ, ಏನಾದರೂ ಜನಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಆದ ತಕ್ಷಣವೇ ಇಮಿಡಿಯೇಟಾಗಿ ಅಲ್ಲಿಗೆ ಹೋಗಬೇಕು. ಅವ್ರನ್ನ ಯಾವಾಗಲೂ ಅಷ್ಟೇ ಶಾರ್ಪಂಡಾಗಿ ಇಡಬೇಕು. ನೋಡಿರಿ, ಈ ಥರ ಯಾರಾದರೂ ಬ್ಯಾಗ್ ತಂದು ಇಡ್ತಾರೆ, ವಾಚ್ ಮಾಡ್ತಾಯಿರಿ, CCTV ಒಳಗಡೆ ಕೂರಿಸಿ. ನೀವು ಯಾರ್ಯಾರು ಬರ್ತಾರೆ ಒಳಗಡೆ ಅಟ್ಲೀಸ್ಟ್ ಮಾನಿಟ್ರ್ ಮಾಡ್ತಾರೋ ನೋಡಲಿ. ಯಾರು ಅಟ್ಲೀಸ್ಟ್ ಓಪನಾಗಿ ನೋಡ್ತಾ ಇರೋರಾದರೂ ಅಟ್ಲೀಸ್ಟ್ ಎಕ್ಸಿಬಿಷನ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್. ಅದು ಆಚೆ ಕೂತ್ಕೊಂಡು CCTV ಒಬ್ಬನ ವಾಚ್ ಮಾಡ್ತಾವನಿ ಅಂತಂದರೆ ಯಾರೂ ಬರೋದಿಲ್ಲ ವಿಸಿನಿಟಿಗೆ. ಒಳಗಡೆ ಕೂತ್ಕೊಂಡು ನೋಡೋದು ಬೇರೆ ವಿಚಾರ, ಹೊರಗಡೆ ಅವ್ನು ಒಬ್ಬ ಅಬ್ಸರ್ವ್ ಮಾಡೋಕೆ ಒಬ್ಬನ ಸೆಕ್ಯೂರಿಟಿ ಇಟ್ಟವ್ರಪ್ಪ ಇಲ್ಲಿ ಅಂತ ಹೇಳ್ತಕ್ಕಣನೆ ಅವ್ನ ಕೆಲಸ ಬರೀ ನೋಡೋದೇ ಆಗಲಿ, ನೋಡು ಬೇರೆ ವಿಚಾರ. ಬಟ್ ಅಷ್ಟು ಸುಲಭಕ್ಕೆ ಎಂಟ್ರಿ ತಗೊಳ್ಳಲ್ಲ ಅವನು. ಸಿಸಿ ಕ್ಯಾಮೆರಾ ಇದೆ ಅನ್ನೋದು ಬೇರೆ, ನಮ್ಮನ್ನ ಇನ್ನೊಬ್ರು ಸಿಸಿ ಅಬ್ಸರ್ವ್ ಮಾಡ್ತಾ ತೋರಿಸಬೇಕಲ್ಲ ನಾವು. ಅದನ್ನ ಮಾಡಲ್ಲ ನಾವು. ನಮ್ಮ ತೆರಿಗೆ ದುಡ್ಡು ಬಗ್ಗೆ ಮಾತನಾಡ್ತಾ ಇದ್ರಿ ನೀವು. ನಮ್ಮ ತೆರಿಗೆ ದುಡ್ಡಲ್ಲೇ ಅಲ್ಲಿ CC ಕ್ಯಾಮೆರಾ ಹಾಕೋದು, ಅಲ್ಲೊಬ್ಬ ಸೆಕ್ಯೂರಿಟಿ ವ್ಯವಸ್ಥೆಗೆ ಅಂತ ಹೇಳಿ ಸಿಬ್ಬಂದಿಯನ್ನಿಟ್ಟು ಆತನಿಗೆ ಸಂಬಳ ಕೊಡೋದು ಕೂಡ ಜನರ ತೆರಿಗೆ ದುಡ್ಡಲ್ಲೇನೆ. ಎಲ್ಲ ಕೂಡ ಅಲೋಕೇಟ್ ಆಗ್ತಾ ಇದೆ. ಬಟ್ ನಾವು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಕಂಟೋನ್ಮೆಂಟ್ ಎಲ್ಲಾ ಕಡೆ ಚೆಕ್ ಮಾಡಿದಾಗ ಎಲ್ಲೂ ಒಬ್ಬರು ಕೂಡ ಕೇಳೋರಿಲ್ಲ ಎಲ್ಲಿ ಹೋಗ್ತಿದೆ ಹಾಗಾದ್ರೆ ಟ್ಯಾಕ್ಸ್ ಮನಿ. ಇಂಥ ಪ್ರಕರಣಗಳಿಗೆ ನಾವೇನೆ ಬನ್ನಿ, ವಿ ಆರ್ ಎಲ್ಲ ಓಪನ್ ಆಗಿಟ್ಟಿದೀವಿ, ಬನ್ನಿ ಬ್ಲಾಸ್ಟ್ ಮಾಡಿ ಹೋಗಿ ಅನ್ನೋ ಬೇಜಾರಾಗುತ್ತೆ ಹೇಳಲಿಕ್ಕೆ. ಬಟ್ ವ್ಯವಸ್ಥೆ ಹಾಗೆ ಇರೋದು, ಕಠೋರ ಸತ್ಯ ಇದು. ಆಹ್ವಾನ ಕೊಟ್ಟಂಗೆ ಮುಂಬೈ 2008 ಬ್ಲಾಸ್ಟ್ ಆದಮೇಲೆ ಸೆಂಟ್ರಲ್ ಒಂದು ಕಮಿಟಿ ಫಾರ್ಮ್ ಮಾಡುತ್ತೆ, ಇನ್ಸ್ಟಿಟ್ಯೂಟ್ ಆಫ್ ಡಿಫೆನ್ಸ್ ಸ್ಟಡೀಸ್ ಆ್ಯಂಡ್ ಅನಾಲಿಸಿಸ್ ಅಂತ. ಅವರು 2012 ಒಂದು ರಿಪೋರ್ಟ್ ಕೊಡ್ತಾರೆ. ನಮ್ಮ ಇಂಟೆಲಿಜೆನ್ಸ್ ಸಿಸ್ಟಮು ಸ್ಟ್ರೆಂಥನ್ ಇಲ್ಲ. ಅವ್ರು ಹೇಳ್ತಾರೆ, ಎಕ್ಸ್ಪರ್ಟ್ ಫ್ರಮ್ ಮಿಲಿಟ್ರಿನ ನಮ್ಮ ಕಡೆ ತಗೊಳ್ಳಿ, ಇಂಟೆಲಿಜೆನ್ಸ್ ಬ್ಯೂರೋ ಸ್ಟ್ರಾಂಗ್ ಇಲ್ಲ, ವೀಕ್ ಇದೆ, ನಾವು ತಡೆಯೋಕ್ಕಾಗೋದಿಲ್ಲ, ನಾವು ಬರೀ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲೂ ಕೂಡ ಕರಪ್ಷನ್ ಇದೆ, ಕ್ಯಾಗ್ ಆಡಿಟ್ ಆಗಬೇಕು, ಸರಿ ಕ್ಯಾಗ್ ಆಡಿಟ್ ಮಾಡಿ ಅವ್ರ ಆಪ್ರೇಷನ್ಸ್ನ ಚೆಕ್ ಮಾಡಬೇಕು, ರಿಪೋರ್ಟ್ ಕೊಡ್ತಾರೆ. ಮತ್ತು ಇಂಟೆಲಿಜೆನ್ಸ್ ಬ್ಯೂರೋಗೆ ಅಕೌಂಟಬಿಲಿಟಿ ಇಲ್ಲ. ಇವತ್ತು ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಹಾಕ್ತಾರೆ, ಅದಕ್ಕೆ ಒಂದು ಪಾರ್ಲಿಮೆಂಟ್ರಿ ಕಮಿಟಿ ಮಾಡಬೇಕು, ಮಾಡಿ ಆ ಏನೇ ಇಂಟೆಲಿಜೆನ್ಸ್ ಆಕ್ಟಿವಿಟೀಸ್ ಇದ್ರು ಟ್ರ್ಯಾಕ್ ಮಾಡಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ತಗೊಂಡು ರೀಎನ್ಫೋರ್ಸ್ ಮಾಡಬೇಕು ಅಂತ. ಆದರೆ ಯಾವುದೇ ಗೌರ್ಮೆಂಟ್ ಆಗಲಿ, 2012 ಕಾಂಗ್ರೆಸ್ ಗೌರ್ಮೆಂಟು, ಆಮೇಲೆ ಬಂದರೆ NDA ಗೌರ್ಮೆಂಟ್ ಆಗಲಿ, ಇದುವರೆಗೂ ಕೂಡ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ಮಜಾ ಮಾಡ್ತಿದ್ದಾರೆ ವಿನಃ ನಮಗೆ ನಿಜವಾಗ್ಲೂ ಪ್ರಾಣ ಬೆದರಿಕೆ ಇದೆ, ನಮ್ಮನ್ನ ಪ್ರಾಣಗಳ ಸಂಕಟ ಇದೆ, ಅದನ್ನು ಕಾಪಾಡೋದಕ್ಕೆ ರಿಪೋರ್ಟ್ಗಳು ಇದ್ರೂ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಇದು ನಿಜವಾಗ್ಲೂ ಮತದಾರ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕು, ಏನ್ ಮಾಡೋದು ಇವಾಗ. ಆ ರೀತಿ ಪರಿಸ್ಥಿತಿ ಇದೆ. ರಿಪೋರ್ಟ್ ಬಂದಿದೆ, ಕಮಿಟಿ ಹೇಳಿದೆ ಸರಿ ಇಲ್ಲ ಸಿಸ್ಟಮ್, ನೀವು ಸರಿ ಮಾಡ್ಕೊಳ್ಳಿ. ಒಂದು 35 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಬರೀ 3 ಪಾಯಿಂಟ್ ಹೇಳಿದೆ, ಒಂದು 20 ಪಾಯಿಂಟ್ ಇದೆ ಅದರಲ್ಲಿ. ಅದನ್ನ ನೋಡಿದ್ರೆ ಯಾರಿಗೆ ಆದ್ರೂ ಭಯ ಆಗುತ್ತೆ, ನಾವು ಇಂಡಿಯಾ ದೇಶದಲ್ಲಿ ಇರಬೇಕಾ, ಅಷ್ಟು ಥ್ರೆಟ್ ಇದೆ ನಮಗೆ ಅಂತ ಆ ರೀತಿ ಫೀಲ್ ಬರುತ್ತೆ. ಈ ಪರಿಸ್ಥಿತಿ ಇರಬೇಕಾದ್ರೆ ನಮ್ಮ ಸರ್ಕಾರಗಳು ಯಾಕೆ ಹಿಂದೆ ಇತ್ತು ಸರ್ ಟ್ರಸ್ಟ್ 14 ಆದ್ಮೇಲೆ ಆ ಟ್ರಸ್ಟ್ ಇದು ಅದಕ್ಕಿಂತ ಮುಂಚೆ ಇದ್ದಿದ್ದು ಭಯ, ಇವಾಗೆಲ್ಲ ಇವಾಗ್ಲೂ ಭಯ ಇದೆ ಸರ್. ಅವಾಗ ಲಾಸ್ಟ್ 8-9 ನ್ಯಾಷನಲ್ ಬ್ಯೂರೋ ರಿಪೋರ್ಟ್ ಬಂದಾಗ ನೀವು ಏನು ಕ್ರಮ ತಗೊಂಡ್ರಿ? ನೀವು ಪಾರ್ಲಿಮೆಂಟರಿ ಕಮಿಟಿ ನೀವು ಮಾಡಬೇಕಾಗಿತ್ತು ಸರ್. ಹಾಗಾದ್ರೆ ಈ ರೀಸೆಂಟ್ ಆಗಿ ಇವತ್ತು ನಿಮ್ಗೆ ಪೇಪರ್ ನಲ್ಲಿ ಇರುವಂತದ್ದು ಹೇಳ್ತೀನಿ. 2016 ಅಕ್ಟೋಬರ್ 16 ರುದ್ರೇಶ್ ಕೊಲೆ ಪ್ರಕರಣದಲ್ಲಿ PFI ಮತ್ತೆ SDPI ಇದ್ದ ಏನ್ ಮುಖ್ಯ ಆರೋಪಿಯಾಗಿದ್ದ, ಇದೇ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ, ಇದೇ ನಮ್ಮ ಇದನ್ನ ಇವತ್ತು ತಾಂಜಾನಿಯಾದಿಂದ ಡಿಪೋರ್ಟ್ ಮಾಡಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಯಾರವರೆಲ್ಲ? ಇದೇ PFI ಮುಖಂಡರನ್ನ ಬಿಡಿ. ಒಂದು ವಿಚಾರ ಹೇಳಿ, ಇಂಟೆಲಿಜೆನ್ಸಿ ಬ್ಯೂರೋ ಇವತ್ತು ಏನೇನ್ ಮಾಡ್ತಾ ಇದೆ, ಒಂದ್ ನಿಮಿಷ ಹೇಳೋದನ್ನ ಕೇಳಿ.